ಆಗಿದೆ ಅದನ್ನ ಅಂತ ಎದೆ ಕಟ್ಕೊಂಡು ಹೇಳ್ಬೋದಾಗಿರೋದು ನಾನು. ನೀವು ಯಾರು ಕಾರಣ ಇದಕ್ಕೆ? ಬಾಬಾ ಸಾಹೇಬರು ಕಾರಣ. ಕ್ರೆಡಿಟ್ ಮಹಾತ್ಮ ಗಾಂಧೀಜಿ ಹೋಯ್ತು, ಕ್ರೆಡಿಟ್ ಬಾಬಾ ಸಾಹೇಬರಿಗೆ ಬರಲಿಲ್ಲ. ಈ ಸಂವಿಧಾನದ ಮೂಲಕ, ಕಾನೂನಿನ ಮೂಲಕ ಯಾವತ್ತು ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲಾಯಿತು ಭಾರತದಲ್ಲಿ ಅಂತ ಸುದ್ದಿ ಬಂತೋ ಅವತ್ತು ಜಗತ್ತಿನ ಎಲ್ಲ ಪತ್ರಿಕೆಗಳು ಮಹಾತ್ಮ ಗಾಂಧೀಜಿಯವರ ಶ್ರಮದಿಂದಾಗಿ ಭಾರತದಲ್ಲಿ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲಾಯಿತು ಅಂತ ಎಲ್ಲರೂ ಬರೆದು ಬಾಬಾ ಸಾಹೇಬರ ಉಲ್ಲೇಖವನ್ನ ಯಾವ ಪತ್ರಿಕೆಯೂ ಮಾಡಲಿಲ್ಲ. ಅವತ್ತು ಮೂಕ ನಾಯಕನಾಗಿ ಬಾಬಾ ಸಾಹೇಬ ತನ್ನ ಪಾಡಿಗೆ ತಾನು ಕೂತ್ಕೊಂಡಿದ್ದ. ಏನು ಬಿಡಪ್ಪ, ಹೆಸರು ತಗೊಂಡು ಏನ್ ಮಾಡಬೇಕು, ನನ್ನ ಜನರ ಉದ್ಧಾರ ಅಂತೂ ಆಯ್ತಲ್ಲ ಅಂತ ಸೈಲೆಂಟ್ ಆಗಿ ಕೂತಿದ್ದವರು ಬಾಬಾ ಸಾಹೇಬರು ಮಾತ್ರ. ಈ ಕಾರಣಕ್ಕೆ ನಾನು ಬಾಬಾ ಸಾಹೇಬರನ್ನ ಮಾಸ್ ಡಿಸ್ರಪ್ಟರ್ ಅಂತೀನಿ. ಯಾಕೆಂದ್ರೆ ನಂತರ ನಿಂತರ ಮುಂದಿನ ಜನ್ಮ ಅಂತ ಕಾಯುವಷ್ಟು ಪುರುಸೊತ್ತವ್ರಿಗೆ ಇರಲಿಲ್ಲ. ನನ್ನ ಜನ್ಮದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಹೋಗ್ಬೇಕು ಅಂತ ಹಠ ಹಿಡಿದಂತವ್ರು ಬಾಬಾ ಸಾಹೇಬರು ಅಂತ. ಎರಡನೇದು, ಬಾಬಾ ಸಾಹೇಬರು ನಾನು ತುಂಬಾ ಹತ್ತಿರದಿಂದ ಅಧ್ಯಯನ ಮಾಡುವಾಗ ಒಂದ್ ಅನ್ಸಿದ್ದು ಏನ್ ಗೊತ್ತಾ ನನಗೆ, 1935 ವೇಳೆಗೆ ಯಾವಾಗ ಅವರು ನಾನು ಹಿಂದುವಾಗಿ ಹುಟ್ಟುಬಿಟ್ಟಿದ್ದೀನಿ, ನಾನೇನ್ ತಪ್ಪು ಮಾಡ್ಲಿಲ್ಲ, ನನ್ಗೆ ಗೊತ್ತಿಲ್ಲ, ಹುಟ್ಟುಬಿಟ್ರೆ ಸಾಯವಾಗ ಮಾತ್ರ ಹಿಂದುವಾಗಿ ಸಾಯೋದಿಲ್ಲ ಅಂತ ಹೇಳಿದ್ರಲ್ಲ, ಅದು ತೀರಾ ಇನ್ನು ಸಾಧ್ಯವೇ ಇಲ್ಲ ಅಂದಾಗ ಬಾಯಿಂದ ಹೊರಗೆ ಬಂದ ಮಾತು. ಅಲ್ಲಿವರೆಗೂ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ರೆ ನಂಗೆ ಬಹಳ ಬಾರಿ ಬೇಸರ ಅನ್ಸುತ್ತೆ. ನಾವು ಬಾಬಾ ಸಾಹೇಬರ ಆಶಯಕ್ಕೆ ತಕ್ಕಂತೆ ಸ್ವಲ್ಪ ಮಟ್ಟಿಗಾದ್ರೂ ನಡ್ಕೊಂಡಿದ್ರೆ, 10 ಹೆಜ್ಜೆ ಹಾಕೋದ್ ಬೇಡ, 1 ಹೆಜ್ಜೆ ಹಿಂದೂಗಳು ಹಾಕ್ತಾರೆ ಅಂತ ಗೊತ್ತಾಗ್ಬಿಟ್ಟಿದ್ರು ಬಾಬಾ ಸಾಹೇಬರ ಡೈಲಾಗ್ ಯಾವಾಗ್ಲೂ ಹೇಳ್ತಿರ್ಲಿಲ್ಲ, ನೆನ್ಪಿಟ್ಕೊಂಡಿದ್ದೀವಿ. 1930 ಒಂದು ಅಧಿವೇಶನದಲ್ಲಿ ಬಾಬಾ ಸಾಹೇಬ್ರು ಏನ್ ಹೇಳಿದ್ರು ಗೊತ್ತಾ, ಹಿಂದೂ ಜಾತಿ ಅಂತ ಅನ್ನಿಸ್ಕೊಂಡವರು ನನ್ನ ಜಾತಿಯವರ ಮೇಲೆ ಎಷ್ಟೇ ಶೋಷಣೆ ಮಾಡಿದ್ರೂ ಕೂಡ ನಾನು ಈ ಧರ್ಮವನ್ನ ಬಿಟ್ಟು ಹೋಗೋದಿಲ್ಲ ಅಂತ 1930 ಹೇಳಿದ್ರು ಸರ್. ಆ 1930 ಹೇಳಿದ ಮಾತು 1935 ಚೇಂಜ್ ಆಗುತ್ತೆ ಅಂತಂದ್ರೆ ಚೌದಾರ್ ಕೆರೆಯ ಸಂದರ್ಭದಲ್ಲಿ ಮತ್ತು ನಾಸಿಕ್ನ ಕಾಳಾರಾಮ್ ಮಂದಿರಕ್ಕೆ ಹೋಗುವಂತ ಪ್ರಸಂಗದಲ್ಲಿ ಅವ್ರ ಜೊತೆ ನಾವು ನಡ್ಕೊಂಡ ರೀತಿ ಹೆಂಗಿತ್ತು? ಗೂಂಡಾಗಳಂತೆ ಅಟ್ಯಾಕ್ ಮಾಡಿದ್ವಿ ಬಾಬಾ ಸಾಹೇಬರ ತಂಡದ ಮೇಲೆ. ಮಿತ್ರೆ, ಅಸ್ಪೃಶ್ಯರನ್ನ, ದಲಿತರನ್ನ ಅನಾಗರಿಕರು ಅಂತ ಕರೆದುಕೊಳ್ಳುವ ಮೇಲ್ವರ್ಗದವರು ತಮ್ಮ ಮುಖಗಳನ್ನ ವಾಪಸ್ ಒಂದ್ಸಲ ಕನ್ನಡಿಯಲ್ಲಿ ನಾವೆಲ್ಲರೂ ನೋಡ್ಕೋಬೇಕು. ಯಾಕೆ ಗೊತ್ತಾ, ಅವತ್ತು ಬಾಬಾ ಸಾಹೇಬರು ಹೇಳಿದ್ರು ಅನ್ನುವ ಏಕೈಕ ಕಾರಣಕ್ಕೋಸ್ಕರ ಈ ನಾಡಿನಲ್ಲಿ ನಿಜವಾಗ್ಲೂ ವಾರಿಯರ್ ರೇಸ್ ಆಗಿದ್ದಂತ ದಲಿತರು ಬಾಬಾ ಸಾಹೇಬರ ಮಾತನ್ನು ಉಳಿಸ್ಲಿಕ್ಕೋಸ್ಕರ ಮೇಲ್ವರ್ಗದ ಕೆಲವು ಗುಂಡಾಗರು ಲಾಠಿ ತಗೊಂಡು ಹೊಡಿಲಿಕ್ಕೆ ಬಂದಾಗ ರಿವೋಲ್ಟ್ ಮಾಡಲಿಲ್ಲ. ಯಾಕೆ ಅಂದ್ರೆ ನಮ್ಮ ಲೀಡರ್ ಹೇಳಿದ್ದಾರೆ ನಾವು ರಿವೋಲ್ಟ್ ಮಾಡಬಾರದು ಅಂತ. ಏಟು ತಿನ್ಕೊಂಡು ಬಂದ್ರು. ಯಾರು ಕಲ್ಚರ್ಡು? ನಾವು ಅರ್ಥ ಮಾಡ್ಕೊಳ್ಳೋದು ಸೋತ್ವಿ ಬಾಬಾ ಸಾಹೇಬರನ್ನ ಅಂತ ಆ ಕಾರಣ ಅನ್ಸುತ್ತೆ. ಬಾಬಾ ಸಾಹೇಬರು ಇಷ್ಟಾದರೂ ಕೂಡ, ಇಷ್ಟೆಲ್ಲ ಮಾಡಿದ ನಂತರವೂ ಕೂಡ ಸ್ವಾತಂತ್ರ್ಯದ ಹೊಸದಿರಲ್ಲಿ ಈ ದೇಶದ ಕುರಿತಂತೆ ಮಾತಾಡಿದ ರೀತಿ ಎಷ್ಟಿದೆ ಗೊತ್ತೇನು? ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಹೇಳಿದ್ರೆ. ನಾನು ಕೆಲವೊಂದು ಸಂಗತಿಗಳನ್ನು ಮಾತ್ರ ಉಲ್ಲೇಖ ಮಾಡ್ತೀನಿ, ಆಮೇಲೆ ಮುಂದಕ್ಕೆ ಹೋಗ್ತೀನಿ. ಬಾಬಾ ಸಾಹೇಬರು ಒಂದ್ಸಲ ಒಂದು ಸಂವಿಧಾನ ಸಭೆ ಚರ್ಚೆ ನಡಿಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು. ಏನ್ ಹೇಳಿದ್ರು ಅಂತಂದ್ರೆ, ದೇಶ ಡಿವೈಡ್ ಆಗುವಂತ ಈ ಹಂತದಲ್ಲಿ ಒಂದು ಎಚ್ಚರಿಕೆಯ ಸಂಗತಿ ಕೊಡ್ತಾರೆ ಸರ್. ಅವ್ರದ್ದು ಬಹುಶಃ ಒಂದು ಪತ್ರ ಬರೀತಾರೆ. ಅದರಲ್ಲಿ ಏನ್ ಬರೀತಾರೆ ಅಂತಂದ್ರೆ, ಭಾರತವನ್ನ ಡಿವೈಡ್ ಮಾಡ್ಲಿಕ್ಕೆ ಹೋಗುವಾಗ ಒಂದು ಲೈನ್ ಎಳಿತಾ ಇದ್ದಾರೆ. ಈ ಲೈನ್ ಹೇಗೆ ಎಳಿತಾ ಇದ್ದಾರೆ ಅಂತಂದ್ರೆ, ನ್ಯಾಚುರಲ್ ಗಡಿಗಳಿಲ್ಲ. ನ್ಯಾಚುರಲ್ ಗಡಿ ಅಂತಂದ್ರೆ ಏನ್ ಗೊತ್ತಾ, ಗುಡ್ಡ ಬೆಟ್ಟಗಳು, ನದಿಗಳು, ಇದು ನ್ಯಾಚುರಲ್ ಆಗಿ ಗಡಿ ಮಾಡ್ತವೆ. ನದಿನೇ ಬಾರ್ಡರ್ ಆಗ್ಬಿಟ್ಟಿರತ್ತೆ. ನದಿಯ ಆ ಕಡೆ ಪಾಕಿಸ್ತಾನ, ಈ ಕಡೆ ಹಿಂದೂಸ್ತಾನ ಅಂದ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ಈ ದೊಡ್ಡ ಬೆಟ್ಟ ಇದೆ, ಈ ಬೆಟ್ಟದ ಆ ಕಡೆ ಪಾಕಿಸ್ತಾನ, ಈ ಕಡೆ ಹಿಂದೂಸ್ತಾನ ಅಂದ್ರೆ ಪ್ರಾಬ್ಲಮ್ ಸಾಲ್ವ್. ಆದ್ರೆ ಬ್ರಿಟಿಷರು ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ರು ಅಂದ್ರೆ, ಬೆಟ್ಟನ ಗಡಿ ಮಾಡ್ಲಿಲ್ಲ, ಯಾವ್ದೋ ಒಂದು ಹಳ್ಳಿನ ಗಡಿ ಮಾಡಿಬಿಟ್ರು. ಹಳ್ಳಿನ ಗಡಿ ಮಾಡಿದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ, ಹಳ್ಳಿಯಲ್ಲಿ ಎಲ್ಲಿ ಸೈನಿಕರು ನಿಲ್ಲಿಸ್ಬೇಕು ಕರ್ಕೊಂಡು ಹೋಗಿ ಏನ್ ಗೊತ್ತಾಗೋದಿಲ್ಲ. ಇದನ್ನ ಯಾವ ರಾಜಕಾರಣಿಯೂ ಅವತ್ತಿನ ಮುತ್ಸದ್ದಿ ನಾಯಕನು ಯೋಚನೆ ಮಾಡಲಿಲ್ಲ. ಬಾಬಾ ಸಾಹೇಬ್ ಹೇಳಿದ್ರು, ಈ ತರ ಗಡಿಯನ್ನ ಎಕ್ಸೆಪ್ಟ್ ಮಾಡೋದರ ಪ್ರಾಬ್ಲಮ್ ಏನು ಅಂತಂದ್ರೆ, ಬರೋ ದಿನಗಳಲ್ಲಿ ಗಡಿಯನ್ನ ಕಾಯೋದಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗತ್ತೆ, ಹುಷಾರು, ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ ಅಂತ ಬಾಬಾ ಸಾಹೇಬ್ ಹೇಳಿದ್ರು. ಗಡಿಯನ್ನ ಕಾಯೋದಕ್ಕೆ ಕಾಸ್ಟ್ಲಿ ಆಗುತ್ತೆ. ಬಾಂಗ್ಲಾದೇಶದ ಗಡಿಯ ಉದ್ದಕ್ಕೂ ನಾವು ಫೆನ್ಸಿಂಗ್ ಮಾಡಬೇಕು. ಯಾಕೆ ಅಂತಂದ್ರೆ ಬಹುತೇಕ ಭಾಗಗಳು ನ್ಯಾಚುರಲ್ ಗಡಿ ಅಲ್ಲ. ಪಾಕಿಸ್ತಾನದ ಗಡಿಯಲ್ಲಿ ತುಂಬಾ ಖರ್ಚಾಗುತ್ತೆ. ಯಾಕೆಂದ್ರೆ ನ್ಯಾಚುರಲ್ ಗಡಿ ಅಲ್ಲ. ಈ ನ್ಯಾಚುರಲ್ ಗಡಿ ಅಲ್ಲದೆ ಇರೋದರ ಪ್ರಾಬ್ಲಮ್ ಏನು ಅನ್ನೋದನ್ನ ಬಾಬಾ ಸಾಹೇಬರಂತ ಒಬ್ಬ ರಾಜಕಾರಣಿ ದೂರದೃಷ್ಟಿಯಿಂದ ನೋಡಿದ್ರು. ಆದ್ರೆ ಈ ದೇಶದ ಬೇರೆ ರಾಜಕಾರಣಿಗಳಿಗೆ ಅದು ಅರ್ಥ ಆಗಲಿಲ್ಲ. ಭಾಷಾವಾರು ಪ್ರಾಂತ್ಯಗಳಾಗುವಾಗ ಬಾಬಾ ಸಾಹೇಬರು ವಿಸ್ತಾರವಾದ ಲೇಖನಗಳನ್ನು ಬರೆದರು.
ಅದರ ಪರ ಮತ್ತು ವಿರೋಧದ ಎರಡೂ ಚಿಂತನೆಗಳನ್ನು ಇಟ್ಕೊಂಡು ತಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತಾ ಬಾಬಾ ಸಾಹೇಬರು ಹೇಳಿದ್ರು, ಭಾಷಾವಾರು ಪ್ರಾಂತಗಳು ಮುಂದೊಂದು ದಿನ ಬಹಳ ದೊಡ್ಡ ಗಲಾಟೆಗೆ ಕಾರಣವಾಗ್ತವೆ. ಅವ್ರು ಹೇಳಿದ ಮಾತನ್ನು ನಾನು ಉಲ್ಲೇಖ ಮಾಡೋದಾದ್ರೆ ಬಾಬಾ ಸಾಹೇಬ್ರು ಏನ್ ಹೇಳಿದ್ರು ಗೊತ್ತಾ? ಬಾಬಾ ಸಾಹೇಬ್ರು ಹೇಳಿದ್ರು, ಈ ದೇಶದಲ್ಲಿ ಎಂತ ಸ್ಥಿತಿ ಇರಬೇಕು ಅಂತಂದ್ರೆ, ನಾನು ಮೊದಲು ಇಂಡಿಯನ್, ನಂಗೆ ಗೊತ್ತು ಇಲ್ಲಿರೋರೆಲ್ಲ ಹೀಗೆ ಹೇಳ್ತಿರ್ತೀವಿ, ನಾನು ಮೊದಲು ಇಂಡಿಯನ್, ಮೊದಲು ಭಾರತೀಯ, ಆಮೇಲೆ ಹಿಂದೂ. ಬಾಬಾ ಸಾಹೇಬ್ ಏನ್ ಹೇಳಿದ್ರು ಗೊತ್ತಾ? ಇದು ನಡೆಯೋದಿಲ್ಲ ರೀ. ನಾನು ಮೊದಲು ಭಾರತೀಯ, ಆಮೇಲೆ ಹಿಂದೂ, ಆಮೇಲೆ ಮುಸ್ಲಿಮು, ಆಮೇಲೆ ಕ್ರಿಶ್ಚಿಯನ್ನು, ಆಮೇಲೆ ಪಾರ್ಸಿ, ಆಮೇಲೆ ಬೌದ್ಧ, ಆಮೇಲೆ ಜೈನ, ಆಮೇಲೆ ಕನ್ನಡಿಗ, ಆಮೇಲೆ ತಮಿಳು, ಹಿಂಗಿಲ್ಲ. ನಾನು ಮೊದಲು ಭಾರತೀಯ, ಕೊನೆಗೂ ಭಾರತೀಯ ಎನ್ನುವಂತ ಜನಾಂಗ ಆದಾಗ ಮಾತ್ರ ಭಾರತ ಸ್ಟ್ರಾಂಗ್ ಆಗ. ಬಾಬಾ ಸಾಹೇಬ್ ಹೇಳಿದ ಮಾತು. ನೀವು ಯಾವ ದೇಶಭಕ್ತನಿಗೆ ಕಡಿಮೆ ಅಂತ ಬಾಬಾ ಸಾಹೇಬರಿಗೆ ಹೇಳ್ತೀರಿ? ನಾನು ಆ ಕಾರಣಕ್ಕೆ ಹೇಳಿದ್ದು, ಬಾಬಾ ಸಾಹೇಬರ ದೇಶಭಕ್ತಿ ಅಷ್ಟು ಅಗಾಧವಾದ್ದು, ಅದು ಯಾವುದೇ ಡಾಗ್ಮ್ಯಾಟಿಕ್ ನ ಒಂದು ಚೌಕಟ್ಟಿನ ಅಡಿಯಲ್ಲಿ ಸಿಗದೆ ಇರುವಂತದ್ದು ಅಂತ ಬಹಳ ಜನರಿಗೆ ಆಶ್ಚರ್ಯ ಅನಿಸ್ಬೋದು ನಾನು ಕೇಳಿದ್ರೆ. ಅದರಲ್ಲೂ ಯಾರು ದಲಿತ ಹೋರಾಟಗಳಲ್ಲಿರ್ತಾರೋ ಅವ್ರಿಗೆ ಇನ್ನೂ ಆಶ್ಚರ್ಯ ಅನ್ಸುತ್ತೆ. ಈ ದೇಶದ ರಾಷ್ಟ್ರ ಭಾಷೆ ಯಾವ್ದಾಗಬೇಕು ಅಂತ ಕೇಳಿದಾಗ ಬಾಬಾ ಸಾಹೇಬರು ಸಂಸ್ಕೃತದ ಪರವಾಗಿದ್ರು. ಯಾವ ಸಂಸ್ಕೃತವನ್ನ ಅವರಿಗೆ ಓದಿಸ್ಲಿಕ್ಕೆ ಅವತ್ತಿನ ದಿನದ ಮೇಷ್ಟ್ರುಗಳು ಒಪ್ಪಿರ್ಲಿಲ್ವೋ, ಬಾಬಾ ಸಾಹೇಬರು ತಾವೇ ಕಷ್ಟಪಟ್ಟು ಸಂಸ್ಕೃತವನ್ನ ಆನಂತರದ ದಿನಗಳಲ್ಲಿ ಕಲ್ತರೋ ಅದನ್ನ ರಾಷ್ಟ್ರ ಭಾಷೆ ಮಾಡಬೇಕು ಅಂತ ಬಾಬಾ ಸಾಹೇಬರು ತುಂಬಾ ದೊಡ್ಡ ಮಟ್ಟದಲ್ಲಿ ಹೇಳುವಂತ ಪ್ರಯತ್ನ ಮಾಡಿದ್ರು. ಆದರೆ ದುರದೃಷ್ಟವಶಾತ್ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಅಲ್ಲಿ ಬಾಬಾ ಸಾಹೇಬರು ಈ ವಿಚಾರವನ್ನ ಮುಂದಿಟ್ಟಾಗ ಅಲ್ಲಿ ಬಿ.ಪಿ. ಮೌರ್ಯ ಅಂತಿದ್ದವರು ಎದ್ದು ನಿಂತ್ಕೊಂಡು ಅದನ್ನು ಪ್ರತಿಭಟಿಸಿದ್ರು. ನಿಮ್ ತಲೆ ಏನೋ ಕೆಟ್ಟಂಗ್ ಕಾಣುತ್ತೆ, ಯಾವ ಕಾರಣಕ್ಕೂ ಸಂಸ್ಕೃತ ನಾವು ಒಪ್ಪೋದಿಲ್ಲ ಅಂತ ಅವ್ರು ಹೇಳಿದ ನಂತರ ಇವರಲ್ಲಿ ಪ್ರೆಸೆಂಟ್ ಮಾಡಬೇಕಾಗಿರುವಂತ ವಿಚಾರ ಬಿದ್ದೋಯ್ತು. ಕೊನೆಗೇನಾಯ್ತು ಗೊತ್ತಾ? ಅದಾದ ಒಂದು 4-5 ದಶಕಗಳ ನಂತರ, 40-50 ವರ್ಷಗಳ ನಂತರ ಆ ಮೌರ್ಯ ಅವರು NCERT ಒಂದು ಪತ್ರ ಬರೆದು ಹೇಳಿದ್ರು, ಬಾಬಾ ಸಾಹೇಬರು ಅವತ್ತೇ ಹೇಳಿದ್ರು ಸಂಸ್ಕೃತವನ್ನ ರಾಷ್ಟ್ರ ಭಾಷೆ ಮಾಡಿದ್ರೆ ಅನೇಕ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅಂತ. ಅವತ್ ನನಗೆ ಅರ್ಥ ಆಗಲಿಲ್ಲ, ಇವತ್ ನನ್ಗೆ ಗೊತ್ತಾಗುತ್ತೆ ಎಂತ ತಪ್ಪು ಮಾಡ್ಬಿಟ್ಟೆ ನಾನು ಅಂತ. ಇವತ್ ನನಗೆ ಅರ್ಥ ಆಗ್ತಿದೆ ಅಂತ ಹೇಳಿದ್ರು. ಬಾಬಾ ಸಾಹೇಬರ ರಾಷ್ಟ್ರೀಯತೆಯ ಪರಿಪ್ರೇಕ್ಷೆ ಇಂಥದ್ದು. ನಾವೇನ್ ಅನ್ಕೊಂಡಿದ್ವೋ ಬಾಬಾ ಸಾಹೇಬರು ಅಷ್ಟೇ ಅಲ್ಲ, ಬಾಬಾ ಸಾಹೇಬರು ಅದಕ್ಕಿಂತಲೂ ಅಗಾಧವಾದ. ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ, ಬಾಬಾ ಸಾಹೇಬರು ಯಾರೋ ಒಂದಷ್ಟು ಜನರ ಕೈಯಲ್ಲಿ ಹೋಗಿ ಕೂತ್ಬಿಟ್ರು, ಅಥವಾ ನಾವು ಬಿಟ್ಬಿಟ್ವಿ. ಅದ್ರ ಪರಿಣಾಮ ಏನ್ ಗೊತ್ತಾ? ಇವತ್ತು ಕಾರ್ಯಕ್ರಮಕ್ಕೆ ಬಂದ್ರೆ ನಮ್ಮ ಕಾರ್ಯಕರ್ತನಿಗೆ ಏನೋ ಕೆಲವರು ಹೆದರಿಸಿ ಹೇಳಿ ಕಳಿಸ್ತಾರೆ, ಏನ್ ಬೇಕಾದ್ರೂ ಮಾತನಾಡಬಹುದು, ಪೊಲಿಟಿಕ್ಸ್ ತರಬಾರ್ದು. ಬಾಬಾ ಸಾಹೇಬರು ಪೊಲಿಟಿಕಲ್ ಲೀಡರ್ ರೀ. ಬಾಬಾ ಸಾಹೇಬರದ್ದು ಸ್ವತಃ ಪಾರ್ಟಿ ಇತ್ತು. ಬಾಬಾ ಸಾಹೇಬರು ಚುನಾವಣೆಗಳಲ್ಲಿ ಫೈಟ್ ಮಾಡಿದ್ರು. ಬಾಬಾ ಸಾಹೇಬರು ಚುನಾವಣೆಗಳಲ್ಲಿ ಯಾಕೆ ಸೋತರು? ಯಾರು ಸೋಲಿಸಿದ್ರು? ಆವತ್ತಿನ ದಿನಗಳಲ್ಲಿ ಪುರುಸೊತ್ತೇ ಇಲ್ಲದೆ ಇದ್ದಂತ ಜವಾಹರ್ಲಾಲ್ ನೆಹರು ಬಾಬಾ ಸಾಹೇಬರ ಚುನಾವಣೆಯಲ್ಲಿ ಮಾತ್ರ ಬಾಬಾ ಸಾಹೇಬರ ಎದುರಿಗೆ ನಿಂತ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ 2 ಬಾರಿ ಪ್ರವಾಸ ಯಾಕೆ ಮಾಡಿದ್ರು? ಬಾಬಾ ಸಾಹೇಬರ ಚುನಾವಣೆಯಲ್ಲಿ ಬಾಬಾ ಸಾಹೇಬರ ಎದುರಿಗೆ ಕಾಂಗ್ರೆಸ್ ನಿಲ್ಲಿಸಿದ ವ್ಯಕ್ತಿ ಯಾರು ಗೊತ್ತಾ? ಬಾಬಾ ಸಾಹೇಬರು PA ಆಗಿದ್ದಂತ ವ್ಯಕ್ತಿನ ಕರ್ಕೊಂಡೋಗಿ ಎದುರುಗಡೆ ನಿಲ್ಲಿಸಿ ಚುನಾವಣೆಯಲ್ಲಿ ಗೆಲ್ಸಿದ್ರು. ಏನಕ್ಕೆ ಅಂತಂದ್ರೆ, ನಿಮ್ಮನ್ನ ಸೋಲಿಸ್ಲಿಕ್ಕೆ ಯಾರೋ ಘನಂದಾರಿ ವ್ಯಕ್ತಿ ಬೇಕಾಗಿಲ್ಲ, ನಿಮ್ ಜೊತೆ ಇದ್ದ ಒಬ್ಬ ಆರ್ಡಿನರಿ ವ್ಯಕ್ತಿನ ಕರ್ಕೊಂಡ್ಬಂದು ನಿಮ್ಮನ್ನು ಸೋಲಿಸ್ಬಿಡಿ ಅಂತ ಹೇಳಬೇಕಿತ್ತು. ಪೊಲಿಟಿಕ್ಸ್ ಮಾತನಾಡಬಾರ್ದ? ಬಾಬಾ ಸಾಹೇಬ್ ಬಗ್ಗೆ ಮಾತಾಡುವಾಗ ಇದೊಂದೇ ಮಾತನಾಡಬೇಕು ಅಂತ ಹೇಳಿದ್ರೆ ಮೋಸ ಮಾಡಿದಾಗೆ. ಬಾಬಾ ಸಾಹೇಬರು ಮನುಸ್ಮೃತಿ ಸುಟ್ಟಿದ್ದನ್ನು ಮಾತಾಡಬೇಕು, ಯಾಕೆ ಮಾತನಾಡಬಾರ್ದು? ಯಾರೋ ಒಂದಷ್ಟು ಜನ ಹಿಂದುತ್ವವಾದಿಗಳು ಬಂದು ಮನುಸ್ಮೃತಿ ಸುಟ್ಟಿದ್ದನ್ನು ಮಾತನಾಡಬೇಡಿ ಅಂತಂದ್ರೆ ಕೇಳಲಿಕ್ಕಾಗುತ್ತೇನು? ಮಾತಾಡ್ಲೇಬೇಕು. ಸಾವರ್ಕರ್ ವಿದೇಶಿ ವಸ್ತ್ರಗಳನ್ನ ಸುಟ್ಟಿದ್ದನ್ನ ಮಾತನಾಡೋದು ಎಷ್ಟು ನ್ಯಾಯಬದ್ಧವಾಗಿದೆಯೋ, ಬಾಬಾ ಸಾಹೇಬರು ಮನುಸ್ಮೃತಿಯನ್ನ ಸುಟ್ಟಿದ್ದು ಮಾತನಾಡೋದು ಕೂಡ ಅಷ್ಟೇ ನ್ಯಾಯಬದ್ಧವಾಗಿದೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಬಾಬಾ ಸಾಹೇಬರು ತುಂಬಾ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಮನು ದಡ್ಡ ಅಂತೇನೂ ಅಲ್ಲ, ಮನುಸ್ಮೃತಿ ಕೆಟ್ಟದ್ದು ಅಂತೇನೂ ಅಲ್ಲ, ಆದ್ರೆ ಇದನ್ನು ತೋರಿಸಿ ಶತಶತಮಾನಗಳ ಕಾಲ ನಮ್ಮ ತುಳಿದ್ರಲ್ಲ, ಅದರ ಪ್ರತಿಭಟನೆಗೋಸ್ಕರ ಮನುಸ್ಮೃತಿ ಸುಟ್ಟಿದ್ದು ನಾನು ಅಂತ. ಯಾರಿಗಿತ್ತು ಇಷ್ಟು ಕ್ಲಾರಿಟಿ? ಯಾರಿಗಿತ್ತು ಇಷ್ಟು ಕ್ಲಾರಿಟಿ? ಇದು ಬಾಬಾ ಸಾಹೇಬರ ವ್ಯಕ್ತಿತ್ವದ ಶೈಲಿ ಅಂತ. ಅಂಬೇಡ್ಕರ್ನ ಅನೇಕರು ದಲಿತರ ಪರ, ಯಾಕೆ ದಲಿತರ ಪರವಾದ ಲೀಡರ್ ಅಂಬೇಡ್ಕರ್ ಮಾತ್ರನ? ಸಿಕ್ಕಾಪಟ್ಟೆ ಜನ ದಲಿತರಿಗೋಸ್ಕರ ಕೆಲಸ ಮಾಡಿದ್ರು. ಮಹಾತ್ಮ ಗಾಂಧೀಜಿ ಹರಿಜನ ಅನ್ನೋ ಪದವನ್ನೇ ಕೊಟ್ಟಿದ್ರು. ರಾನಡೆಯವರಿದ್ರು, ಕರ್ಮಕರ್ ಶಿಂದೆ ಅವರಿದ್ರು, ಸಾಹು ಮಹಾರಾಜ್ ಇದ್ರು, ಗಾಯಕ್ವಾಡ್ ಇದ್ರು. ಆದ್ರೆ ಬಾಬಾ ಸಾಹೇಬ್ರೆ ಯಾಕೆ ಪೃಥಕ್ ಆಗಿ ನಿಲ್ತಾರೆ? ಯಾಕೆ ಸೆಪರೇಟ್ ಆಗಿ ನಿಲ್ತಾರೆ? ಒಬ್ಬ ವಿಶೇಷವಾದ ಹೀರೋ ಆಗಿ ಕಾಣಿಸ್ಕೊಳ್ತಾರೆ ಅಂತಂದ್ರೆ, ಉಳಿದವರೆಲ್ಲರೂ ಕೂಡ ಬಹಳ ಚೆನ್ನಾಗಿ ಹೇಳ್ತಾರೆ ಒಬ್ಬರು ಹಿರಿಯರು, ಉಳಿದವರೆಲ್ಲರೂ
ಹೊಟ್ಟೆ ನೋವಿಗೆ ತಲೆಗೆ ಔಷಧಿ ಕೊಡ್ತಾ ಇದ್ರು. ಬಾಬಾ ಸಾಹೇಬರು ಮಾತ್ರ ಹೃದಯವನ್ನ ಕಲಕಿ ಬಿಟ್ರು. ಅದಕ್ಕೋಸ್ಕರ ಬಾಬಾ ಸಾಹೇಬರನ್ನ ಲೀಡರ್ ಅಂತ ಗುರುತಿಸ್ತಾರೆ, ಆ ಕಾರಣಕ್ಕೋಸ್ಕರ ಅಂತ. ಹೊಟ್ಟೆ ನೋವು ಬಂದ್ರೆ ತಲೆಗೆ ಮದ್ದು ಕೊಟ್ಟು ಏನು ಉಪಯೋಗ? ಉಳಿದವರೆಲ್ಲರೂ ತಲೆಗೆ ಮದ್ದು ಕೊಡ್ತಾ ಇದ್ದವರು, ಆದ್ರೆ ಬಾಬಾ ಸಾಹೇಬರು ಮಾತ್ರ ಒಂದು ಬದಲಾವಣೆಯನ್ನು ತಂದ್ರು ಅಂತ. ಅಸ್ಪೃಶ್ಯರನ್ನ ಕುರಿತಂತೆ ಕಾಂಗ್ರೆಸ್ ನೋಡ್ತಾ ಇದ್ದ ರೀತಿ ಹೆಂಗೆ? ಈ ಇಡೀ ಪುಸ್ತಕದಲ್ಲಿ ಕಾಂಗ್ರೆಸ್ಗೆ ಏಕಿಷ್ಟು ದಲಿತ ದ್ವೇಷ ನಾನಲ್ಲರಿ ಬರ್ದಿರೋದು ನಾನೇ. ಆದ್ರೆ ಈ ಪುಸ್ತಕದಲ್ಲಿ ಇರುವಂತ ಯಾವ ವಿಚಾರವೂ ನಂದಲ್ಲ, ಬಾಬಾ ಸಾಹೇಬರ ಮಾತುಗಳನ್ನೇ ಹೆಕ್ಕಿ ಜೋಡಿಸಿರೋದು. ಬಾಬಾ ಸಾಹೇಬರು ಕಾಂಗ್ರೆಸ್ಸಿನ ಕುರಿತಂತೆ ಮಾತನಾಡುವ ಒಂದು ಮಾತು ಹೇಳ್ತಾರೆ, ನಮ್ಮ ಜನ ಕಾಂಗ್ರೆಸ್ಸಿಗೆ ಹೋಗಬಾರದು, ಯಾಕೆಂದ್ರೆ ಕಾಂಗ್ರೆಸ್ ಒಂದು ಉರಿಯುವ ಮನೆ, ಉರಿತಾ ಇದೆ. ನಾನು ಕಾಂಗ್ರೆಸ್ಸಿಗೆ ಹೋಗ್ಲಿಲ್ಲ, ನಾನು ಸೇರ್ಕೊಂಡಿರೋದು ಸರ್ಕಾರಕ್ಕೆ, ಕಾಂಗ್ರೆಸ್ಸಿಗೆ ಸೇರ್ಲಿಲ್ಲ. ಬಾಬಾ ಸಾಹೇಬ್ರು ಹೇಳಿದ ಮಾತು ಹಿಂಗ ಹೇಳಿದ. ಬಾಬಾ ಸಾಹೇಬ್ರು ಏನ್ ಹೇಳಿದ್ರು ಗೊತ್ತಾ? ನಾನು ಪಾಷಾಣ, ನಾನ್ ಕಲ್ಲು. ಈ ನೀರಿನೊಳಗೆ ಕಾಂಗ್ರೆಸ್ ಅನ್ನೋ ನೀರಿನೊಳಗಿದ್ರು ವಾಪಸ್ ಬಂದಾಗ ಕಲ್ಲಾಗಿ ಬರಬಲ್ಲೆ, ಆದ್ರೆ ಮಣ್ಣಿನ ಹೆಂಟೆಯಾಗಿರುವ ನಿಮ್ಮನ್ನ ಕರಗಿಸ್ಬಿಡುತ್ತೆ, ಅದು ಹುಷಾರು ಅಂತ ಬಾಬಾ ಸಾಹೇಬ್ರು ಎಚ್ಚರಿಕೆ ಕೊಟ್ಟಿದ್ರು. ಯಾಕೆ ಮುಚ್ಚಿಟ್ರು ಈ ಮಾತನ್ನ? ಯಾರು ಮುಚ್ಚಿಟ್ರು? ಬಾಬಾ ಸಾಹೇಬ್ರು ವಿಸ್ತಾರವಾಗಿ ಚರ್ಚೆ ಮಾಡ್ತಾರೆ. ಕಾಂಗ್ರೆಸ್ಸಿಗರಿಗೆ ತಮ್ಮ ಇತಿಹಾಸ ಮರ್ತೋಗಿದೆ, ಅವರಿಗೆ ಗೊತ್ತಿರೋ. ನಾನು ಪೊಲಿಟಿಕ್ಸ್ ಮಾತಾಡಲ್ಲ ರೀ, ಬಾಬಾ ಸಾಹೇಬರ ವಿಚಾರ ಆಡ್ತಾರೆ. 1895ರಲ್ಲಿ ಕಾಂಗ್ರೆಸ್, ಬಾಬಾ ಸಾಹೇಬರು ಹೇಳೋದು ಕಥನಗಳನ್ನಿದಾನ. ಅವ್ರು ಹೇಳ್ತಾರೆ 1895ರಲ್ಲಿ ಕಾಂಗ್ರೆಸ್ ಒಂದು ನಿಶ್ಚಯ ಮಾಡ್ತು. ಆ ನಿಶ್ಚಯದ ಪ್ರಕಾರ ಏನ್ ಹೇಳ್ತು ಅಂತಂದ್ರೆ, ಬರೀ ಹೋರಾಟ, ಸ್ವಾತಂತ್ರ್ಯ ಹೋರಾಟ ಸಾಕಾಗೋದಿಲ್ಲ, ಸ್ವಾತಂತ್ರ್ಯದ ಹೋರಾಟದ ಜೊತೆಗೆ ಸಾಮಾಜಿಕ ಬದಲಾವಣೆಗಳಿಗೂ ಪ್ರಯತ್ನ ಪಡಬೇಕು ಅಂತ ಅದರಲ್ಲಿ ಒಂದು ಟೀಮ್ ಗಲಾಟೆ ಶುರು ಮಾಡ್ತು. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಕಾಂಗ್ರೆಸ್ ಅನ್ನುವಂತ ಈ ಪಾರ್ಟಿ ಅವತ್ತಿನಿಂದಲೂ ಈ ಟೀಮ್ ಅನ್ನ ವಿರೋಧಿಸ್ಕೊಂಡು ಬಂತು. ಎಲ್ಲಿವರೆಗೂ ಅಂತಂದ್ರೆ, ಯಾರಾದ್ರೂ ದಲಿತರ ಪರವಾಗಿರುವಂತ ದನಿಯನ್ನ ಕಾಂಗ್ರೆಸ್ಸಿನ ಸಭೆಯಲ್ಲಿ ಎತ್ತಿದ್ರೆ ಅಥವಾ ಆ ತರದ ಚರ್ಚೆಯನ್ನು ಮಂಡಿಸಿದ್ರೆ ಈ ಇಡೀ ಪೆಂಡಾಲ್ನ ಸುಟ್ಟಾಕ್ಬಿಡ್ತೀವಿ ಅಂತ 1900 ಆ ದಶಕದ ದೊಡ್ಡ ಗಲಾಟೆ. ಮಹಾತ್ಮ ಗಾಂಧೀಜಿ ಬಂದು ಸ್ವಲ್ಪ ಲವಲವಿಕೆ ತಗೊಂಡು ಬಂದ್ರು. ಬಾಬಾ ಸಾಹೇಬ್ರು ನೀವು ಓದಿದ್ರೆ ಬಹಳ ಮಜಾ ಅನ್ಸತ್ರಿ. ಬಾಬಾ ಸಾಹೇಬ್ರ ನಾನು ಯಾವಾಗ್ಲೂ ನೋಡೋದು ಹೆಂಗೆ ಗೊತ್ತಾ? ನಿಮ್ಗೆ ಹೆಂಗ್ ಕಾಣ್ತಾರೋ ಹಂಗ್ ಕಾಣಲ್ಲ ನಂಗೆ ಅವರು. ನಂಗೊಬ್ಬ ಡಾಕ್ಟರ್ ತರ ಕಾಣ್ತಾರೆ. ಈ ಡಾಕ್ಟರ್ ಏನ್ ಮಾಡ್ತಾರೆ ಗೊತ್ತಾ? ನಮ್ಗೆ ನಾವು ಸೈನ್ಸ್ ಓದ್ಬೇಕಾದಾಗ ಈ ಕಪ್ಪೆನ ಜಿರಳೆನ ಕೊಟ್ಟು ಡೈಸೆಕ್ಟ್ ಮಾಡ್ಲಿಕ್ಕೆ ಹೇಳೋದು. ಅದನ್ನ ಡೈಸೆಕ್ಟ್ ಮಾಡ್ಬೇಕಾದ್ರೆ ಒಂದು ಚಾಕು ತಗೊಂಡು ನೀಟಾಗಿ ತೆಗೆದು ಇದ್ರ ಒಳಗಿರೋ ಭಾಗ ಹಿಂಗೆ ಅಂತ. ಬಾಬಾ ಸಾಹೇಬರಿಗೆ ಯಾವ ವಿಷಯ ಕೊಟ್ಟರು ಹಿಂಗೆ ನೀಟಾಗಿ ಹರಿದು ಇದ್ರೊಳಗೆ ಇಂತಿಂತದಿದೆ ನೋಡಿ ತೆಗೆದು ತೋರಿಸುವ ಸಾಮರ್ಥ್ಯ ಇದ್ದಿದ್ದು ಬಾಬಾ ಸಾಹೇಬರಿಗೆ. ನಾನು ಮನ ಜವರಯ್ಯನವರನ್ನು ಓದ್ತಾ ಇದ್ದೆ, ಅವರು ಕೂಡ ಅಂಬೇಡ್ಕರ್ ವಾದಿಯೇ. ಅವ್ರದ್ದೊಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಅವರು ಹೇಳ್ತಾರೆ 1947-48 ವೇಳೆಗೆ ಬಾಬಾ ಸಾಹೇಬರ ಲೈಬ್ರರಿಯಲ್ಲಿ ಇದ್ದ ಪುಸ್ತಕ 2.25 ಲಕ್ಷ ಅಂತ. 2.25 ಲಕ್ಷ. ಅಮೆರಿಕಾದಲ್ಲಿ ಓದ್ಲಿಕ್ಕೆ ಅಂತ ಬಾಬಾ ಸಾಹೇಬರು ಇದ್ರಲ್ಲ, ಓದ್ಲಿಕ್ಕಿದ್ದಂತ ಬಾಬಾ ಸಾಹೇಬರು ವಾಪಸ್ ಬರ್ಬೇಕಾದ್ರೆ ಕೆಲವರು 2,000 ಪುಸ್ತಕ ಅಂತಾರೆ, ಬಾಬಾ ಸಾಹೇಬರು 8,000 ಪುಸ್ತಕ ಕೊಂಡುಕೊಂಡಿದ್ರು. ಅದನ್ನ ತರಬೇಕು ಅಂತ ಯಾರಿಗೋ ಹೇಳಿದ್ರು, ಅವನ ಕೈ ಕೊಟ್ಟ. ಹೀಗಾಗಿ ಎಲ್ಲ ಪುಸ್ತಕಗಳು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಬಾಬಾ ಸಾಹೇಬರು ಪುಸ್ತಕದ ಹುಚ್ಚು ಹಂಗೆ. ಬಹುಶಃ ಬಾಬಾ ಸಾಹೇಬರ ಸಮಕಾಲೀನ ಇತಿಹಾಸದಲ್ಲಿ, ಅವರ ಕಾಲಘಟ್ಟದಲ್ಲಿ ಮತ್ತು ಅವರ ನಂತರ ಇವತ್ತಿನವರೆಗೂ ಬಾಬಾ ಸಾಹೇಬರಷ್ಟು ವಿಚಾರವನ್ನ ಅಧ್ಯಯನ ಮಾಡಿ ಜೀರ್ಣಿಸಿಕೊಂಡಿದ್ದ ಮತ್ತೊಬ್ಬ ವ್ಯಕ್ತಿಯನ್ನು ಹುಡುಕೋದು ಕಷ್ಟ. ಬಾಬಾ ಸಾಹೇಬರು ಅಂತ ವ್ಯಕ್ತಿ. ಹೀಗಾಗಿ ಬಾಬಾ ಸಾಹೇಬರು ಏನಾದರೂ ಹೇಳಿದ್ರೆ ಎಚ್ಚರಿಕೆಯಿಂದ ಕೇಳಬೇಕು. ಅವ್ರು ಹಿಂದೂ ಧರ್ಮವನ್ನ ಬೈದಾಗ್ಲೂ ಎಚ್ಚರಿಕೆಯಿಂದ ತಗೋಬೇಕು. ಅವ್ರು ಇಸ್ಲಾಮನ್ ಬೈದಾಗ್ಲೂ ಎಚ್ಚರಿಕೆಯಿಂದ ಸ್ವೀಕಾರ ಮಾಡಬೇಕು. ಯಾಕೆ ಅಂದ್ರೆ ಅಧ್ಯಯನ ಮತ್ತು ಮಾಹಿತಿ ಇಲ್ಲದೆ, ಅದಕ್ಕೆ ಬೇಕಾಗಿರುವಂತ ಪುರಾವೆ ಇಲ್ಲದೆ ಒಂದು ಮಾತನ್ನು ಕೂಡ ಆಡಿದವರಲ್ಲ ಬಾಬಾ ಸಾಹೇಬರು. ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ, ಬಾಬಾ ಸಾಹೇಬರು ಹೆಂಗೆ ಅಂತಂದ್ರೆ ನಮ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಮಾತ್ರ ತಗೊಳ್ಳೋದು, ಅಷ್ಟಷ್ಟು ಮಾತ್ರ ಬೇರೆಯವ್ರ ಮುಂದೆ ಹೇಳ್ಕೊಂಡು ಹೋಗೋದು. ಹಂಗಾಗೋದಿಲ್ಲ ರೀ. ಬಾಬಾ ಸಾಹೇಬರನ್ನ ಪೂರ್ಣವಾಗಿ ತೆಗೆದುಕೊಂಡ್ರೆ ಗೊತ್ತಾಗುತ್ತೆ ಏನ್ ಅದ್ಭುತವಾದ ವ್ಯಕ್ತಿ ಅಂತ. ಬಾಬಾ ಸಾಹೇಬರು ಹೇಳ್ತಾರೆ, ಮಹಾತ್ಮ ಗಾಂಧೀಜಿ ಬಂದ ಮೇಲೆ ಲವಲವಿಕೆ ಬಂತು ಕಾಂಗ್ರೆಸ್ಸಿಗೆ ನಿಜ, ಆದ್ರೆ ಮಹಾತ್ಮ ಗಾಂಧೀಜಿಯು ಎಂಥ ದೊಗಲಾಪನ್ನಿತ್ತವರದಲ್ಲಿ ಅಂತಂದ್ರೆ, ದ್ವಂದ್ವ ಇತ್ತು ಅಂತಂದ್ರೆ, ಶ್ರದ್ಧಾನಂದರ ನೇತೃತ್ವದಲ್ಲಿ ಅಸ್ಪೃಶ್ಯ ನಿವಾರಣೆಗೋಸ್ಕರ ಅವರೊಂದು ಸಮಿತಿಯನ್ನ ರಚನೆ ಮಾಡಿದ್ರು. ಶ್ರದ್ಧಾನಂದರು ಬಹಳ ಇಂಟ್ರೆಸ್ಟ್ ಇಂದ ಧುಮುಕಿದ್ರು, ಮಹಾತ್ಮ ಗಾಂಧೀಜಿ ಬೇರೆ ಇದ್ದಾರಲ್ಲ ಅಂತ. ಆದ್ರೆ ಶ್ರದ್ಧಾನಂದರು ಕೆಲವೇ ದಿನಗಳಲ್ಲಿ ರಿಸೈನ್ ಮಾಡಿದ್ರು. ಯಾಕೆ ರಿಸೈನ್ ಮಾಡಿದ್ರು ಅಂತಂದ್ರೆ, ಕಾಂಗ್ರೆಸ್ಸಿನ ಕಮಿಟಿ, ಆ ಕಮಿಟಿಯವರು ಯಾವುದೋ ಒಂದು ಉರ್ದು ಪತ್ರಿಕೆಗೆ 20,000 ರೂಪಾಯಿ, ಯಾವುದೋ ಒಂದು ಮತ್ತೊಂದು ಪತ್ರಿಕೆಗೆ 10,000 ರೂಪಾಯಿ, ಇನ್ನೆಲ್ಲೋ ಕಾಂಗ್ರೆಸ್ ಕಚೇರಿಗೆ 50,000 ರೂಪಾಯಿ ಕೊಟ್ಟಿದ್ರು. ಶ್ರದ್ಧಾನಂದರು ದಲಿತರ ಉದ್ಧಾರಕ್ಕೋಸ್ಕರ 10,000 ರೂಪಾಯಿ ಕೊಡಿ, ಒಂದು ಅಧ್ಯಯನ ಮಾಡಬೇಕು ಅಂತ ಕೇಳಿದ್ರೆ ಕಾಂಗ್ರೆಸ್ ಇಲ್ಲ ಅಂದ್ಬಿಟ್ಟು.
ಶ್ರದ್ಧಾನಂದರು ಹೇಳಿದ್ರು, ಏನು ಮುಖ ಒರೆಸ್ಲಿಕ್ಕೋಸ್ಕರ ಇಟ್ಟಿದ್ದೀರಾ ಈ ಸಮಿತಿಯಲ್ಲಿ ಅಧ್ಯಕ್ಷನಾಗಿ ನನ್ನನ್ನ, ನಾನು ಇರೋದಿಲ್ಲ ಅಂತ ರಿಸೈನ್ ಮಾಡಿದ್ರು. ಈ ಎಲ್ಲ ರಾಷ್ಟ್ರೀಯ ಕೆಲಸಗಳಿಗೆ